ऐकोरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯವರಚಿತ ಸಾಧನಾ ಭಾಗ ಸುಳಾದಿ. ಭಯವ್ಯಾಕೋ ಮನವೇ ನಿನಗೆ ಭಕ್ತರಾಧೀನ ನಳಿನ ನಯನ ನಾರಾಯಣ ಬೆಂಬೇಡದಲೆ ಪಯಣಗತಿಯಲ್ಲಿ ಪಾಲಿಸಿಕೊಳ್ಳುತ್ತಾ ಬರುವ ದಯವಾರಿಧಿ ದಾನಿ ತನ್ನ ಬಿರಿದು ಬಿಡದೆ ಬಯಲೇನು ಗಿಡವೇನು ಅದ್ರಿಕಾನನವೇನು ತ್ರಯಲೋಕದೊಳಗೆ ಹರಿಯೇ ನಮ್ಮ ಸ್ವಾಮಿ ಜಯವೇ ಕೊಡುತ್ತಲಿಪ್ಪ ತನ್ನ ಪಾದವಾಶ್ರಯ ಮಾಡಿದ ಮನುಜಂಗೆ ತಪ್ಪಗೂಡದೆ ಹುಯಲಿಟ್ಟ ಕರಿರಾಜನ್ನ ಆಪತ್ತು ಬೇಡಿಸಿದ ಬಯಸಿದಂತೆ ಬಂದು ಕಾವಾವನಧಿ ಶಯನ ಸರ್ವಾಂತರ್ಯಾಮಿ ದೈತ್ಯಮರ್ಧನ ವಿಜಯ ಸಖಾ ಸುಖ ಪೂರ್ಣ ಮನುಜಾಲೀಲಾ ಪ್ರಿಯವಂತನಾಗಿ ನಮ್ಮನು ಸಾಕುವನು ಹೃದಯದೊಳಗೆ ತನ್ನನು ತೋರಿಕೊಳ್ಳುತ್ತಾ ಭಯದೂರ ಭವ ಬಂಧನ ವಿಮೋಚನ ವಿಯದ್ಗಂಗಾಪಿತ ನಮ್ಮ ವಿಜಯ ವಿಠ್ಠಲರೇಯ ಸುಯತಿಯ ಮನೋಹರ ಪರಮ ವಿನೋದ ಮೂರ್ತಿ ಕುರು ಪಾಂಡವರ ಸಂಗರದೋಳು ಪಕ್ಕಿಯ ಮರಿಯ ಕಾಯಿದ ನೋಡೈ ಧರಣಿಯೊಳಗೆ ಹರಿಯೇ ಕರುಣಾಳು ತನಕೆ ಸರಿಯಿಲ್ಲ ಇಲ್ಲ ಸುರರಿಗೆ ಸೋಜಿಗವೋ ಪರಮ ಪುರುಷ ಹರಿ ವಿಜಯ ವಿಠ್ಠಲರೇಯ ಶರಣ ಜನರ ಪೊರೆವಾ ಬಿರಿದು ಬಿಡನೋ ಕಾಣೋ ತನ್ನ ಉನ್ನತ ಭಕ್ತ ಮಾರುತ ದೇವನ್ನ ಇನ್ನೀ ಸಂಕಲ್ಪಕ್ಕೆ ಲೇಷ ಕೊರತೆ ಮಾಡ ಮುನ್ನೆ ರುದ್ರಾದಿಗಳು ಮಾಡಿದ ಸಂಕಲ್ಪ ಭಿನ್ನ ಮಾಡಿ ಬಿಡುವ ನಿಮಿಷದೊಳಗೆ ಘನ್ನ ಪರಾಕ್ರಮ ಕಾವ ಕರುಣಿ ತನಕೆ ಮನೋವಾಚ ಕಾಯ ಎಣಿಸೆ ಸಿಗದು ತನ್ನ ಇಚ್ಛೆ ಬಂದ ತೆರದಂತೆ ಮಾಡಿಸುವ ಅನ್ಯರನ ಲೆಕ್ಕಿಸ ಕ್ಷಣವಾದರೂ ಪನ್ನಗಧರ ಮಿಕ್ಕ ಸುರರೆಲ್ಲ ಅವರಗಳ ಚೆನ್ನಾಗಿ ಕೊಡುವಾಗ ಹರಿಪ್ರೇರಣೆ ಎನ್ನಿಂದ ಕೊಡಸಿದನೆಂದೆಯೋ ತಿಳಿದರೆ ಅವರ ಮನ್ನಿಸಿ ಪಾಲಿಸುವ ವಿನಯದಿಂದ ಗಣ್ಯ ಇಲ್ಲದೆ ತಮ್ಮ ಸ್ವಾತಂತ್ರ್ಯದಲ್ಲಿ ವರವ ಉನ್ನತೋನ್ನತ ಕೊಡಲು ಕೆಡಿಸಿ ಬಿಡುವ ಅನಂತ ಕಲ್ಪಕ್ಕೆ ತನ್ನದೇ ದೊರೆತನ ಹಿರಣ್ಯಕೇಶಾದಿಗಳ ಒತ್ತಿಯಾಳ್ವ ಬಣ್ಣಿಸಲಳವಲ್ಲ ಲಕುಮಿ ಕಾಂತನ ಮಹಿಮೆ ಅನ್ಯಾಯದವನಲ್ಲ ನಿರ್ದೋಷನೋ ನಿನ್ನೊಳಗೆ ನೀನು ತಿಳಿದು ಭೀತಿಯನ್ನು ಬಿಡು ಭಿನ್ನಹವನೆ ಮಾಡು ಮನೋಧರ್ಮವಾ ಅಣುರಾಣಿ ಮೂರ್ತಿ ವಿಜಯ ವಿಠ್ಠಲ ಪ್ರಸನ್ನ ವದನ ತನ್ನ ನಂಬಿದವರ ಬಿಡನೋ ನಂಬು ನಂಬು ಶ್ರೀ ಹರಿಪಾದಾಂಬುಜ ನಂಬಿದ ಜನರಿಗೆ ಆವಾವ ಕಾಲಕ್ಕೆ ಇಂಬಾಗಿ ಕ್ಷೀರಾಂಬುದಿ ತಟಕದಲ್ಲಿ ತಂಬಾಲತನದಿಂದ ಇದ್ದಂತೆ ಕಾಣಿರೋ ಹಂಬಲಿ ಸುಹಗಲಿರಳು ನಿನ್ನೊಳಗೆ ಕುಟುಂಬಿ ಪಾಲಕನಾನ ವಿಚಿತ್ರ ಮಹಿಮನ್ನ ಬೆಂಬಿಡದೆ ನಂಬು ಭಯವೆಂಬೋದೇ ನಿನಗಿಲ್ಲ ಲೇಷ ಮಾತುರ ಕೇಳು ಕುಂಬಿಣಿ ಪತಿ ನಮ್ಮ ವಿಜಯ ವಿಠ್ಠಲರೇಯ ಡಿಂಬದೊಳಗೆ ನಿಂತು ಪಾಲಿಸುವನು ನಿತ್ಯ ಧರಣಿ ರಮಣ ದಾಮೋದರ ವರ ಪ್ರದ ವಾರಿದ ವರ್ಣ ಸರಸಿಜ ನಾಭ ಸರ್ವೋತ್ತಮ ಶರದಿ ಶಯನ ಶರಣವತ್ಸಲ ಪರಮ ಪುರುಷ ಪಾವನ ಹರಿನಾರಾಯಣ ಹಯಗ್ರೀವ
ಸುರಾರ್ಚಿತ ಸುಖ ಚರಣ ಗರುಡ ವಾಹನ ಗಂಗಾ ಜನಕ ಅರದೂರ ಅನಂತ ರೂಪ ಸಿರಿಧರ ವಿಜಯ ವಿಠ್ಠಲರೇಯನ ಸ್ಮರಣೆ ಮಾಡೆಲೋ ಈ ಪರಿ ನಿನಗೆ ಕರಣ ಶುದ್ಧಿ ಭಯಗಳಿಲ್ಲವೋ. ಜಯಶೀಲ ವಿಜಯ ವಿಠ್ಠಲ ನಂಗ್ರಿ ಬಿಡದಿರು ಭಯವೇ ಕಾಣಿಸದಿದಕೋ ಎಲ್ಲಿದ್ದರಾದರೂ. ಜಯಶೀಲ ವಿಜಯ ವಿಠ್ಠಲ ನಂಗ್ರಿ ಬಿಡದಿರು ಭಯವೇ ಕಾಣಿಸದಿದಕೋ ಎಲ್ಲಿದ್ದರಾದರೂ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಶ್ರೀಹರಿಯ ಸ್ಮರಣೆಯೇ ಸಕಲ ಭಯ ನಿವಾರಣ ಅಂತ ತಿಳಿಸೋ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಭಯವ್ಯಾಕೋ ಮನವೇ ನಿನಗೆ ಭಕ್ತರಾಧೀನ ನಳಿನ ನಯನ ನಾರಾಯಣ ಬೆಂಬಿಡದಲೆ. ನಮ್ಮನ್ನು ಬಿಡಲಾರ್ದಾಗಿ ದೇವರು ನಾರಾಯಣ ನಮ್ಮ ಹಿಂದನೇ ಇದ್ದಾಗೆ ಎದಕ್ಕೆ ಹೆದರ್ತೀರಿ ಅಂತ ಕೇಳ್ತಾರೆ ವಿಜಯದಾಸರು. ಇಲ್ಲಿ ಭಯ ಯಾಕೆ ನಿನಗೆ ಅಂತ ಕೇಳ್ತಾರೆ. ಪಯಣ ಗತಿ ಎಲ್ಲಿ ಪಾಲಿಸಿಕೊಳ್ಳುತ್ತಾ ಬರುವ ಎಲ್ಲ ಕಡೆ ನಾವು ಪ್ರಯಾಣ ಮಾಡೋ ಕಾಲಕ್ಕಾಗಿರ್ಬೋದು, ದಾರಿಯಲ್ಲಿ ಆಗಿರ್ಬೋದು, ಆತನೇ ನಮ್ಮನ್ನು ಪಾಲಿಸ್ತಾ ಇದ್ದಾನೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ನಮ್ಮನ್ನು ಕಾಪಾಡ್ಕೊತಾ ಬರ್ತಾ ಇದ್ದಾನೆ, ಪಾಲಿಸಿಕೊಳ್ಳುತ್ತಾ ಬರುವ ದಯಾವಾರಿಧಿ. ಸಮುದ್ರದಷ್ಟು ದಯ ಇದ್ದವನು, ದಯಾವಾರಿಧಿ, ದಾನಿ, ಕೇಳಿದ್ದು ಕೊಡುವವನು, ತನ್ನ ಬಿರಿದು ಬಿಡದೆ, ಇವೆಲ್ಲ ತನ್ನ ಬಿರುದುಗಳು. ದಯಾವಾರದಿ, ಕರುಣಾಮಯ, ದಾನಿ ಸಾಕಷ್ಟು ಇದ್ದಾವೆ. ಅವ್ಯಾವನ್ನ ಬಿಡಲಾರ್ದಾಗೆ ಬಯಲೇನು ಗಿಡವೇನು, ಅದು ಏನೋ ಒಂದು ಬಯಲು ಭೂಮಿ ಆಗಿರ್ಬೋದು, ಗಿಡ ಆಗಿರಬಹುದು, ಅದ್ರಿ ಪರ್ವತ ಆಗಿರ್ಬೋದು, ಕಾನನವೇನು ಒಂದು ಅಡವಿ ಆಗಿರ್ಬೋದು. ತ್ರಯಲೋಕದೊಳಗೆ ಹರಿಯೇ ನಮ್ಮ ಸ್ವಾಮಿ, ಜಯವೇ ಕೊಡುತ್ತಲಿಪ್ಪ ತನ್ನ ಪಾದವ ಆಶ್ರಯ ಮಾಡಿದ ಮನುಜನ್ಗೆ ತಪ್ಪಗೂಡದೆ. ತ್ರಯಲೋಕದೊಳಗೆ ಎಲ್ಲಿ ಇದ್ದರೂ, ಎಷ್ಟು ಕಷ್ಟದೊಳಗೆ ಇದ್ದರೆ ಕೂಡ ತನ್ನ ದೇವರ ಪಾದನ್ನು ಯಾರು ಆಶ್ರಯ ಮಾಡಿದ್ದಾರೋ, ದೇವರ ಪಾದಕ್ಕೆ ಯಾರು ಬಿದ್ದಿದ್ದಾರೋ ಅವರಿಗೆ ಆಶ್ರಯ ಮಾಡಿದ ಮನುಜನಿಗೆ ತಪ್ಪಗೂಡದೆ ಜಯವೇ ಕೊಡುತ್ತಲಿಪ್ಪ. ತಪ್ಪಿಸ್ಲಾರ್ದಾಗಿ ಜಯ ಕೊಡ್ತಾನೆ, ಆತನ್ನು ಬಿಡೋದಿಲ್ಲ. ಯಾರು ದೇವರ ಪಾದಕ್ಕೆ ಬೀಳುತ್ತಾರೋ ಅವರು ಗಿಡದ ಹತ್ರ ಇದ್ದರೆ ಏನು, ಪರ್ವತದಾಗಿದ್ದರೆ ಏನು, ಸಮುದ್ರದ ಹತ್ರ ಇದ್ದರೆ ಏನು, ನೀರಿನಾಗಿದ್ದರೆ ಎಲ್ಲಿ ಇದ್ದರೆ ಕೂಡ ದೇವರು ಕೈ ಬಿಡೋದಿಲ್ಲ. ಹುಯಲಿಟ್ಟ ಕರಿರಾಜನ್ನ, ರೋಧನೆ ಅಂದರೆ ದುಃಖದಲ್ಲಿಂದ, ರೋಧನದಿಂದ, ಭಕ್ತಿಲಿಂದ ಸ್ವಾಮೀ ನನ್ನ ಕಾಪಾಡುವಂತಂದ ಆ ಕರಿರಾಜ, ಈ ಆನೆ ಗಜೇಂದ್ರ ಮೋಕ್ಷ, ಆನೆನ್ನ ಆಪತ್ತು ಬಿಡಿಸಿದಾತ. ಎಲ್ಲ ತನ್ನ ಮಕ್ಕಳು, ತನ್ನ ಪರಿವಾರದವರು ಎಲ್ಲರನ್ನ ಕೂಗಿ 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 ಅವ್ರು ಯಾರು ನಮ್ಮ ಜೊತೆಗೆ ಬರೋರಲ್ಲ, ಸ್ವಾಮಿ ನೀನೊಬ್ಬನೇ ಅಂತ ತಿಳ್ಕೊಂಡ ಮೇಲೆ ಯಾವಾಗ ಕೂಗಿದನೋ, ಭಕ್ತಿಲಿಂದ ಯಾವಾಗ ಸ್ವಾಮಿಯನ್ನು ಮೊರೆ ಹೊಕ್ಕನೋ ಆವಾಗೇ ಆತನ್ನ ಆಪತ್ತು ಬಿಡಿಸಿದಾತನ್. ಬಯಸಿದಂತೆ ಬಂದು ಕಾವವನದಿ, ನಾವು ಏನು ಕೇಳಿದರೆ ಆ ಥರ ಬಂದು ನಮ್ಮನ್ನು ಕಾಪಾಡ್ತಾನೆ. ವನದಿ ಶಯನ, ಈ ಸಮುದ್ರದೊಳಗೆ ಮಲಗಿದ್ದಾತ ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದ್ದವನು. ದೈತ್ಯಮರ್ಧನ, ದೈತ್ಯನ್ನ ಸಂಹಾರ ಮಾಡುವಾತ. ವಿಜಯ ಸಖ, ವಿಜಯ ಯಾವಾಗಲೂ ಆತನ ಇದ್ದಾನ ಅಂತಂದರೆ ವಿಜಯ ಇದ್ದಂಗೆ. ಸುಖಪೂರ್ಣ, ಪೂರ್ಣ ಸುಖನು. ಮನುಜ ಲೀಲಾ ಪ್ರಿಯವಂತನಾಗಿ ನಮ್ಮನ್ನು ಸಾಕುವನು. ಮನುಜನೆಲ್ಲರನ್ನ ಪ್ರಿಯವಂತನಾಗಿ ಸಾಕ್ತಾ ಇದ್ದಾನೆ. ಹೃದಯದೊಳಗೆ ತನ್ನನ್ನು ತೋರಿಕೊಳ್ಳುತ್ತಾ ಭಯ ದೂರ ಭವಬಂಧನ ವಿಮೋಚನ. ಹೃದಯದೊಳಗೆ ತನ್ನನ್ನು ತೋರಿಸಿಕೊಡ್ತಾನೆ. ಯಾರು ಹೋಗಿ ದೇವರ ಪಾದಕ್ಕೆ ಬೆಳ್ತಾರೋ ಹೃದಯದೊಳಗೆ ಆತನ ಇದು ಅಂದರೆ ಅರಿವು ಕೊಡ್ತಾನೆ. ನಮಗೆ ಒಳಗೆ ಬಿಂಬರೂಪಿ ಪರಮಾತ್ಮನ ತೋರಿಸ್ತಾನೆ ಅಂತ ಹೇಳ್ತಾರೆ. ಹೃದಯದೊಳಗೆ ತನ್ನನ್ನು ತೋರಿಕೊಳ್ಳುತ್ತಾ ಭಯ ದೂರ ಭವಬಂಧನ, ಭಯದಿಂದ ದೂರ ಮಾಡಿ ಈ ಸಂಸಾರ ಅಂಬೋ ಭವ, ಈ ಸಮುದ್ರದೊಳಗಲಿಂದ ನಮ್ಮನ್ನು ಬಂಧನ ವಿಮೋಚನ ಮಾಡಿಸಿ ಗಂಗಾಪಿತನಾದ ನಮ್ಮ ವಿಜಯ ವಿಠ್ಠಲರೇಯ ಸುಯತಿಯ ಮನೋಹರ ಪರಮ
ವಿನೋದ ಮೂರ್ತಿ, ಸುಯತಿಯ ಮನೋಹರ, ಸುಯತಿಗಳ ಮನೋಹರನಾಗಿದ್ದಾನೆ, ಲಕ್ಷ್ಮೀದೇವಿಯ ಇದು ಮನೋಹರನಾಗಿದ್ದಾನೆ. ಯಾವುದಾದ್ರೂ ತಗೋತಾ ಪರಮ ವಿನೋದ ಮೂರ್ತಿ, ಪರಮ ವಿನೋದ ಮೂರ್ತಿಯಾಗಿ ಇದ್ದಾನೆ ನಮ್ಮಪ್ಪ ಅಂತ ಹೇಳ್ತಾರೆ. ಕುರು ಪಾಂಡವರ ಸಂಗರದೊಳು ಅಂದರೆ ಕುರುಕ್ಷೇತ್ರದೊಳಗೆ ಯುದ್ಧ ನಡೆಯೋ ಕಾಲಕ್ಕೆ, ಯುದ್ಧ ನಡೆಯೋ ಕಾಲಕ್ಕೆ ಪಕ್ಕಿಯ ಮರಿಯ ಕಾಯ್ದ ನೋಡೈ, ಪಕ್ಷಿಯ ಮರಿಗಳನ್ನ ಕಾಯ್ತಾನೆ. ಅದು ನಮಗೆ ಕಥೆಯಲ್ಲಿ ಬರುತ್ತೆ. ಪಾಂಡವರು ಇದು ಯುದ್ಧ ಸ್ಟಾರ್ಟ್ ಆಗಬೇಕು ಅಂತಂದಾಗೆ ಕುರುಪಾಂಡವರ ಸಂಗರದೊಳು ಪಕ್ಕಿಯ ಮರಿಯ ಕಾಯ್ದ ನೋಡೈ ಧರಣಿಯೊಳಗೆ ಅಂತ ಹೇಳ್ತಾರೆ. ಅಂದರೆ ಈ ಭೂಮಿ ಮೇಲೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯೋ ಕಾಲಕ್ಕೆ, ಯುದ್ಧದ ಮುಂಚೆ ಆ ಎಲ್ಲ ಗಿಡಗಳನ್ನೆಲ್ಲ ಸ್ವಚ್ಛ ಮಾಡಿಸೋದು ಇದು ಮಾಡೋ ಕಾಲಕ್ಕೆ ಒಂದು ಗಿಡದೊಳಗೆ ಒಂದು ಪಕ್ಷಿ ಗೂಡು ಇತ್ತಂತೆ. ಅಲ್ಲಿ ತನ್ನ ಮಕ್ಕಳು ಅಂದರೆ ಮೊಟ್ಟೆಗಳನ್ನ ಇಟ್ಟಿತ್ತದು. ಈ ಆನೆ ಬಂದು ಅದನ್ನು ಕೂಡ ಬಿಳಾಕಿತು ಎಲ್ಲ ಸ್ವಚ್ಛ ಮಾಡಲಿಕ್ಕೆ ಅಂಥೇಳಿ. ಅವಾಗೆ ಆ ಪಕ್ಷಿ ಬಂದು ಮೊರೆ ಹೊಕ್ಕಿತಂತೆ ದೇವರಿಗೆ. ನೀ ಕರುಣಾಮಯಿ ಅಲ್ಲಪ್ಪ, ನನ್ನ ಮಕ್ಕಳನ್ನ ಕಾಪಾಡು ಅಂತ ಕೇಳಿದದಕ್ಕೆ ದೇವರು ನಿನ್ನ ಇದು ಕೇಳ್ತೀನಿ ನಾನು ಅಂತ ಹೇಳಿ, ನಿನ್ನ ಕೈಯಾಗೆ ನನ್ನ ಮಕ್ಕಳ ಇದು ಇದೆ, ಭವಿಷ್ಯ ಇದೆ ಅಂತ ಅಂದಗಳಿಗೆ ದೇವರು ಅದನ್ನು ಸರಿ ಅಂತ ಹೇಳಿ ಆ ಆನೆ ಕಡೆ ಬಾಣ ಬಿಡ್ತಾನೆ. ಬಿಟ್ಟು ಆನೆ ಇದ್ದಿದ್ದ ಗಂಟೆ ಆ ಪಕ್ಷಿಯ ಮೇಲೆ, ಆ ಪಕ್ಷಿಯ ಗೂಡಿನ ಮೇಲೆ ಇನ್ನು 3 ವಾರಕ್ಕೆ ಸರಿ ಹೋಗೋಷ್ಟು ಊಟ ಅಂದರೆ ಏನೇನು ತಿಂಡಿ ಬೇಕೋ ಅದನ್ನು ತಗೊಂಡು ನೀನು ಒಂದು ಕಡೆ ನಿನ್ನ ಗೂಡಿನಲ್ಲಿ ಸಿದ್ಧವಾಗಿ ಇರು ಅಂತ ಹೇಳ್ತಾರೆ ದೇವರು. ಅಲ್ಲಿ ಹೋಗಿ ಆ ಗಂಟೆ ಬಂದು ಆ ಗೂಡಿನ ಮೇಲೆ ಬೀಳೋ ಥರ ಆಗತ್ತೆ. ಎಲ್ಲ ಯುದ್ಧ ಎಲ್ಲ ಮುಗಿದ ಮೇಲೆ ಆ ಗಂಟೆ ತೆಗೆದ್ರೆ ಪಕ್ಷಿ ಸಣ್ಣ ಮರಿಗಳಾಗಿರ್ತವೆ ಅನ್ನಮಾತು. ಅಂದರೆ ಪಕ್ಷಿಗಳನ್ನು ಕುರುಪಾಂಡವರ ಸಂಗ್ರಹದೊಳ ಪಕ್ಕಿಯ ಮರಿಯ ಕಾಯ್ದ, ಪಕ್ಷಿಯ ಮರಿಗಳನ್ನು ಕೂಡ ಕಾಯ್ದಾತ. ಇಲ್ಲಿ ಯಾರು ಹೋಗಿ ದೇವರನ್ನು ಮೊರೆ ಹೊಕ್ಕಿದರೆ ಅವರು ಮನುಷ್ಯರ ಯಾರು ಅಂತ ನೋಡೋದಲ್ಲ. ಇಲ್ಲಿ ಆನೆಯನ್ನ ಅಲ್ಲಿ ಕಾಯ್ದಾತ, ಇಲ್ಲಿ ಸಣ್ಣ ಪಕ್ಷಿಯನ್ನು ಕೂಡ ಕಾಯ್ದಾತ ನಮ್ಮಪ್ಪ. ಹರಿಯ ಕರುಣಾಳುತನಕ್ಕೆ ಸರಿಯಿಲ್ಲ ಎಲ್ಲಿ, ಇಲ್ಲ ಸರಿನೇ ಇಲ್ಲ, ಹರಿಯ ಕರುಣಾಳುತನಕ್ಕೆ ಸರಿ ಎಂಬೋದೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಕರುಣಾಮಯಿ ಅಂತಂದರೆ ತನ್ನ ಪಾದಕ್ಕೆ ಬಿದ್ದು ಸ್ವಾಮಿ ನಿನ್ನ ನಾನು ನಂಬಿದೇನು ಅಂತಂದರೆ ಸಾಕು ನಮ್ಮನ್ನು ಕಾಪಾಡಲಿಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಸುರರಿಗೆ ಸೋಜಿಗವೋ ಪರಮಪುರುಷ. ಎಲ್ಲ ದೇವತೆಗಳಿಗಿದ ಆಶ್ಚರ್ಯಕರವಾದ ವಿಷಯ. ಅರ್ಜುನನೂ ಅಂತಾನೆ, ಅದು ಗಂಟೆ ಬಿದ್ದಿದ್ದು ಎದಕ್ಕೆ ಗಂಟೆ ಕಡೆ ಇದು ಮಾಡಿ ಹೊಡೆದಿದ್ದು, ಯಾಕೆ ಗಂಟೆ ಬಿತ್ತು, ಯಾಕೆ ನೀನು ಕಾಪಾಡಿದಿ ಅಂತ ಕೇಳಿದಾಗೆ ನನ್ನ ಮೊರೆ ಹೊಕ್ಕಿದ ಬಂತು, ಅದು ಕೇಳ್ಕೊಂಡಿದ್ದದಕ್ಕೆ ಅದನ್ನು ಕಾಪಾಡಿದ್ದು ಅಂತ ಹೇಳ್ತಾನೆ. ಹಾಗೆ ದೇವರು ಸುರರಿಗೆಲ್ಲರಿಗೆ ಮಾಡಿದ್ದೆಲ್ಲ ಆಶ್ಚರ್ಯಕರವಾದ ವಿಷಯ. ಪರಮ ಪುರುಷ ಹರಿ ವಿಜಯ ವಿಠಲರೇಯ ಶರಣ ಜನರ ಪೊರೆವ ಬಿರುದು ಬಿಡನು ಕಾಣೋ. ಶರಣ ಜನರನ್ನು ಪೊರೆಯೋ ಬಿರುದು ಆತನ ಬಿಡೋದೇ ಇಲ್ಲ. ಯಾಕಂದರೆ ಯಾರು ಶರಣು ಅಂತ ಹೋಗ್ತಾರೋ ಸ್ವಾಮಿಯನ್ನು ಬೇಡಲಿಕ್ಕೆ ಅವರನ್ನು ಬಿಡೋದಿಲ್ಲ ನಮ್ಮಪ್ಪ ಅಂತ ಹೇಳ್ತಾರೆ. ಇದು ನಾವು ತಿಳ್ಕೊಂಡು ನಮಗೆ ದೇವರ ನಾಮಸ್ಮರಣೆಯಲ್ಲಿ ಶರಣು ಅಂತ ಬೇಡ್ಕೋಬೇಕು. ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಇಡು ಸ್ವಾಮಿ ಅಂತ ಬೇಡ್ಕೋಬೇಕು. ಭವಬಂಧನ ದಾಟಿಸಿ ಮೋಕ್ಷಕ್ಕೆ ಮಾರ್ಗ ತೋರಿಸುವಂತ ಬೇಡ್ಕೋಬೇಕು ಅಂತ ವಿಜಯದಾಸರು ಇಲ್ಲಿ ಹೇಳೋದು. ಕೇಳಬೇಕು, ಶರಣು ಹೋಗಬೇಕು ಅಂತಂದಾಗೆ ಬರೇ ಲೌಕಿಕವಾದದಕ್ಕೆ ಶರಣು ಹೋಗೋದಲ್ಲ, ಸಾಂಸಾರಿಕವಾದದಕ್ಕೆ ಶರಣು ಹೋಗೋದಲ್ಲ, ನಿನ್ನ ಈ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದದಕ್ಕೆ ನೀನು ಸಾಧನೆ ಮಾಡಲಿಕ್ಕೆ ಶರಣು ಹೋಗು ಅಂಥೇಳಿ ಇಲ್ಲಿ ನಾವು ಹೋಗಿ ಶರಣು ಹೋಗಬೇಕು ಅಂಥೇಳಿ ವಿಜಯದಾಸರು ಹೇಳೋದು. ಈ ತ್ರಿವಿಡ ತಾಳದಿಂದ ಮುಂದೆ ಇನ್ನೊಂದು ಇದರೊಳಗೆ ನೋಡೋಣ. ಕೃಷ್ಣಾರ್ಪಣ. ಹರಿ ಶ್ರೀನಿವಾಸ. ಇವಾಗ ನಾವು ಶರಣು ಹೋದವರನ್ನು, ಮೊರೆ ಹೊಕ್ಕಿದವರನ್ನು, ಶರಣು ಹೋದವರನ್ನು ಕಾಯೋ ದೇವರು ನಮ್ಮಪ್ಪ ಅಂತೇಳಿ ಮಟ್ಟತಾಳದೊಳಗೆ ಹೇಳಿದ್ದು. ಇವಾಗ ತ್ರಿವಿಡ ತಾಳದಿಂದ ನೋಡೋಣ. ತನ್ನ ಉನ್ನತ ಭಕ್ತ ಮಾರುತ ದೇವನ್ನ ವಾಯುದೇವರು ಏನು ಸಂಕಲ್ಪ ಮಾಡಿದರೆ ಕೂಡ ಲೇಷ ಕೊರತೆ ಇಲ್ಲಾರ್ದಾಗಿ ಅದನ್ನು ಮಾಡಿಸ್ತಾನೆ. ವಾಯುದೇವರು ವಿಭೀಷಣನ್ನ ನೀನು ಮಾತಾಡಿಸುವಂಥ ಅಂದಗಳಿಗೆ ವಿಭೀಷಣನ ಜೊತೆಗೆ ಮಾತಾಡೋದು. ವಾಯುದೇವರು ಇದ್ದಿದ್ದದಕ್ಕೆ ಈ ಪಾಂಡವರ ಪಕ್ಷಕ್ಕೆ ಹೋಗಿದ್ದು ದೇವರು.
ವಾಯುದೇವರು ಇದ್ದಿದ್ದದಕ್ಕೆ ಅಲ್ಲಿ ಸೇವೆ ಮಾಡಲಿಕ್ಕೆ ಭಾಗ್ಯ ಕೊಟ್ಟು ರಾವಣಾಸುರನ ಹತ್ರ ಕಳಿಸಿರೋದು. ಹಾಂ, ಇವೆಲ್ಲ ವಾಯುದೇವರ ಸಂಕಲ್ಪ ಏನಿತ್ತೋ, ಈ ವಾಲಿಯನ್ನು ಕೊಲ್ಲಬೇಕು ಅಂಬೋದನ್ನು ವಾಯುದೇವರ ಸಂಕಲ್ಪ. ಅಂದರೆ ವಾಯುದೇವರು ಹೇಳಿದ್ದು ವಾಲಿ ಸಂಹಾರ. ಅದಕ್ಕೆ ಹನುಮನ ಮತವೇ ಹರಿಯಾಮತವು, ಹರಿಯಾಮತವೇ ಹನುಮನ ಮತವು. ಹನುಮನ ನಂಬಿದರೆ ಸಾಕು, ನಾವೆಲ್ಲರೂ ಗೆಲಿತೀವಿ ಎಂಬುದನ್ನು ಹೇಳ್ತಾರೆ. ಅದಕ್ಕೆ ಆತನ ಸಂಕಲ್ಪ ಇತ್ತಂದರೆ ಲೇಷ ಕೊರತಿಲ್ಲಾರ್ದಾಗಿ ವಾಯುದೇವರ ಸಂಕಲ್ಪಕ್ಕೆ ಮಾಡಿಸ್ತಾನೆ ದೇವರು. ಅದಕ್ಕೆ ನಾವು ಏನೇ ಕೇಳಿದರೂ ಕೂಡ ವಾಯು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತಲೇ ಕೇಳ್ತೀವಿ ನಾವು ದೇವ್ರನ್ನ. ಅದು ಮುನ್ನೆ ರುದ್ರಾದಿಗಳು ಮಾಡಿದ ಸಂಕಲ್ಪ ಖಿನ್ನ ಮಾಡಿ ಬಿಡುವ ನಿಮಿಷದೊಳಗೆ ರುದ್ರಾದಿಗಳು ಏನನ್ನ ಸಂಕಲ್ಪ ಮಾಡಿದರೆ ಅದನ್ನು ತೆಗೆದು ಬಿಡ್ತಾನೆ ಕೂಡ, ಅದನ್ನು ನಡೆಸ್ತಾನೆ ಅಂತ ಏನೂ ಇಲ್ಲ. ಇದಕ್ಕಂದರೆ ಅವರು ಎಷ್ಟೊಂದು ಸರಿ ಯಾರ್ಯಾರಿಗೋ ಇದು ವರಗಳು ಕೊಟ್ಟಿರ್ತಾರೆ, ಆ ವರಗಳನ್ನೆಲ್ಲ ಮತ್ತೆ ತೆಗೆದು ಬೇರೆ ಇದು ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾನೆ ಖಿನ್ನ ಮಾಡುವ ನಿಮಿಷದೊಳಗೆ. ಘನ್ನ ಪರಾಕ್ರಮ ಕಾವ ಕರುಣಿತನಕ್ಕೆ, ಎಷ್ಟು ಪರಾಕ್ರಮ, ಕರುಣಿ ಅಂತಂದರೆ ಅಷ್ಟು ಕರುಣಿ. ಮನೋವಾಚ ಕಾಯ ಎಣಿಸಿ ಸಿಗದು. ಮನೋವಾಚ ಕಾಯದಲ್ಲಿ ನಮಗೆ ಎಣಿಸ್ಲಕ್ಕೂ ಗೊತ್ತಾಗಲ್ಲ ತನ್ನ ಕರುಣ ತತ್ವ ಎಷ್ಟಿದೆ ಅಂಥೇಳಿ. ತನ್ನ ಇಚ್ಛೆ ಬಂದ ತೆರೆದಂತೆ ಮಾಡಿಸುವ, ಏನೇ ಇದ್ದರೂ ಸ್ವಾಮಿಯ ಇಚ್ಛೆ ಥರಾನೇ ಆಗೋದು. ಇವತ್ತು ನಾವು ಈ ಸುಳಾದಿ ಕಲಿತಾ ಇದ್ದೀವಿ, ಅವನ ಇಚ್ಛೆ ಇದೆ. ಇವತ್ತಿಗೆ ಅವನ ಇಚ್ಛೆ ಇಲ್ಲ, ಒಂದು ಅಕ್ಷರ ಮುಂದಕ್ಕೆ ಹೋಗಲ್ಲ. ಅವನ ಇಚ್ಛೆ ಇದೆ, ನಡೀತಾ ಇದೆ. ಅವನ ಇಚ್ಛೆ ಇದೆ, ನಾವು ನಡೀತಾ ಇದ್ದೀವಿ. ಅವನ ಇಚ್ಛೆ ಇದೆ, ನಾವು ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಅವನ ಇಚ್ಛೆಗೆ ಬಂದಂತೆ ಮಾಡಿಸುವ, ಅನ್ಯರನ್ನು ಲೆಕ್ಕಿಸ ಕ್ಷಣವಾದರು, ಬೇರೆ ಯಾರನ್ನ ಲೆಕ್ಕ ನೋಡೋದಿಲ್ಲ ಕ್ಷಣ ಕೂಡ. ಪನ್ನಗದರ ಮಿಕ್ಕ ಸುರರೆಲ್ಲ ಅವರಗಳ ಚೆನ್ನಾಗಿ ಕೂಡುವಾಗ ಹರಿಪ್ರೇರಣೆ, ಎನ್ನಿಂದ ಕೂಡಿಸಿದನೆಂದು ತಿಳಿದರೆ ಅವರ ನನ್ನಿಂದ ಮಾಡಿಸಿದಾನೆ ಹರಿಪ್ರೇರಣೆ ಇದು. ತನ್ನ ಇಚ್ಛೆಯಿಂದ ತೆರೆದಂತೆ ಮಾಡಿಸ್ತಾ ಇದ್ದಾನೆ. ಪನ್ನಗದರ ಮಿಕ್ಕ ಸುರರೆಲ್ಲ ಪನ್ನಗದರ, ಈ ಬ್ರಹ್ಮದೇವರಲ್ಲಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೆ ಅವರವರ ಚೆನ್ನಾಗಿ ಕೊಡುವಾಗ ಹರಿಪ್ರೇರಣೆ, ಚೆನ್ನಾಗಿ ಹರಿಪ್ರೇರಣೆಯಂತೆ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದರೆ ಅವರನ್ನು ಮನ್ನಿಸಿ ಪಾಲಿಸ್ತಾನೆ ವಿನಯದಿಂದ. ಗಣ್ಯ ಇಲ್ಲದೆ ತಮ್ಮ ಸ್ವಾತಂತ್ರ್ಯದಲ್ಲಿ ವರವ ಉನ್ನತೋನ್ನತ ಕೊಡಲು ಕೆಡಿಸಿಬಿಡುವ. ಸ್ವಾಮಿ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ, ಅದಕ್ಕೆ ವಾಯುದೇವರು ಏನೇ ಮಾಡಿದರೂ ಕೂಡ ಸ್ವಾಮಿ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದದಕ್ಕೆ ಅವ್ರು ಮಾಡಿದ್ದೆಲ್ಲ ನಡೆಸ್ತಾನೆ. ಹಾಗಿಲ್ಲಾರ್ದಾಗಿ ಸ್ವತಂತ್ರವಾಗಿ ನಾನು ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ಕೆಡಿಸಿಬಿಡ್ತಾನೆ. ಎಲ್ಲಿ ಇದು ದೇವತೆಗಳಿಗೆ, ಇನ್ನು ನಮ್ಮಂಥವ್ರಿಗಂತೂ ಈಗ ಸ್ವಾತಂತ್ರ್ಯ ಇದ್ದದ ಅಂತ ಅನ್ನೋದೇ ಜಾಸ್ತಿ ನಾವು. ಅದಕ್ಕೆ ನಮಗೆ ಯಾವಾಗಲೂ ನರಕಕ್ಕೆ ಹಾಕೋದು. ಅನಂತ ಕಲ್ಪಕ್ಕೆ ತನ್ನದೇ ದೊರೆತನ, ಹಿರಣ್ಯ ಕೇಶಾದಿಗಳ ಒತ್ತಿ ಆಳ್ವ. ಎಲ್ಲ ಇದು ಕೇಶಾಂಬೋ ದೈತ್ಯನ್ನ, ಹಿರಣ್ಯಾಂಬೋ ದೈತ್ಯನ್ನ ಎಲ್ಲರನ್ನ ಒತ್ತಿ ಅಂದರೆ ಕೊಂದು ಆಳ್ತಾ ಇದ್ದಾನೆ. ತನ್ನ ದೊರೆತನ ತಂದು ಅನಂತ ಕಲ್ಪಕ್ಕೆ, ಕಲ್ಪಗಳಿಗೆ ಅತಂದೇ ದೊರೆತನ. ಈ ದೈತ್ಯರು ಯಾರು? ಹಿರಣ್ಯಾಕ್ಷ, ಆಮೇಲೆ ಕೇಶ, ಇವರೆಲ್ಲ ಎಲ್ಲ ದೈತ್ಯರನ್ನೆಲ್ಲ ಒತ್ತಿ ಆಳ್ತಾ ಇದ್ದಾನೆ. ಅವ್ರನ್ನೆಲ್ಲ ಕೊಂದು ಸಂಹಾರ ಮಾಡಿ ಆಳ್ತಾ ಇದ್ದಾನೆ. ಬಣ್ಣಿಸಲಳವಲ್ಲ ಲಕ್ಷ್ಮೀಕಾಂತನ ಮಹಿಮೆ, ವರ್ಣಿಸ್ಲಿಕ್ಕೆ ಆಗಲ್ಲ ಲಕ್ಷ್ಮೀಕಾಂತನ ಮಹಿಮೆ. ಅನ್ಯಾಯದವನಲ್ಲ ಅವನು, ನಿರ್ದೋಷ ಅವನು. ನಮಗೆ ನಮ್ಮ ಕರ್ಮಾನುಸಾರ ನಮಗೆ ಬೇಕಾಗಿದ್ದದ್ದನ್ನು ಕೊಡಿಸ್ತಾ ಇದ್ದಾನೆ ಹೊತ್ತು ಅವನು ಅನ್ಯಾಯದವನಲ್ಲ, ನಿರ್ದೋಷನು. ದೋಷ ಒಂದು ಕಿಂಚಿತ್ತಿಲ್ಲ ಅವನಿಗೆ. ನಿನ್ನೊಳಗೆ ನೀನು ತಿಳಿದು ಭೀತಿಯನ್ನು ಬಿಡು. ನಿನ್ನೊಳಗೆ ನೀನು ತಿಳ್ಕೊ, ಇದನ್ನು ಭೀತಿಯನ್ನು ಬಿಡು, ಹೆದರಿಕೆ ಬಿಡು. ಸ್ವಾಮಿ ಇಡ್ತಾನೆ, ಇಟ್ಟಂಗೆ ನಾನು ಇರ್ತೀನಿ. ಇದನ್ನು ಇಟ್ಟುಕೊಂಡು ಹೆದರಿಕೆ ಎಂಬುದನ್ನು ಬಿಡು, ಭಿನ್ನವನ್ನೇ ಮಾಡು. ನಿನಗೇನು ಬೇಕೋ ಕೇಳ್ಕೋ ದೇವ್ರನ್ನ, ಹೆದರಬೇಡ. ಹೆದರಲಾರ್ದಾಗೆ ಸ್ವಾಮಿಯ ಮೊರೆ ಹೊಕ್ಕು.
ಮನೋಧರ್ಮವ ಅಣುರಣಿ ಮೂರ್ತಿ, ಮನೋಧರ್ಮ ಅಣೋರಣಿ ಮೂರ್ತಿಯಾಗಿ ಸಣ್ಣದು ದೊಡ್ಡದು ಆಗಿದ್ದ ಮೂರ್ತಿಯಾದ ನಮ್ಮ ವಿಜಯ ವಿಠ್ಠಲ ಪ್ರಸನ್ನವದನ ತನ್ನ ನಂಬಿದವರನ್ನು ಬಿಡೋದೇ ಇಲ್ಲ, ತನ್ನ ಯಾರು ನಂಬುತ್ತಾರೋ ಅವರನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ನಂಬು ನಂಬು ಶ್ರೀಹರಿ ಪಾದಾಂಬುಜ, ದೇವರ ಪಾದಗಳನ್ನು ನಂಬು. ನಂಬಿದ ಜನರಿಗೆ ಆವಾವ ಕಾಲಕ್ಕೆ ಇಂಬಾಗಿ ಕ್ಷೀರಾಂಬುದಿ ತಟಾಕದಲ್ಲಿ, ನಂಬಿದರೆ ಸಾಕು, ಯಾವ ಕಾಲಕ್ಕಾದರೆ ಕೂಡ ಎಲ್ಲೇ ಇದ್ದರೂ ಒಳಗೆ ಶೇಷಶಯನನ ಮೇಲೆ ಮಲ್ಕೊಂಡಿದ್ದು ಕ್ಷೀರಾಂಬುದಿಯಲ್ಲಿ ಇದ್ದರೆ ಕೂಡ ತಂಬಾಲತನದಿಂದ ಇದ್ದಂತೆ ಕಾಣಿರು. ಆವಾವ ಕಾಲಕ್ಕೆ ಇಂಬಾಗಿ ಕ್ಷೀರಾಂಬುದಿ ತಟಾಕದಲ್ಲಿ, ಕ್ಷೀರಾಂಬುದಿ ಹಾಲಿನ ಸಮುದ್ರದಲ್ಲಿ ಇದ್ದಾನೆ ಅಂಥೇಳಿ ತಂಬಾಲದಿಂದ ಇದ್ದಂತೆ ಕಾಣಿರೋ, ಇದ್ದಂತೆ ನೀನು ನೋಡು ಆತನ್ನು. ಹಂಬಲಿಸು ಹಗಲಿರಳು, ಹಗಲಿರಳು ಬಿಡಲಾರ್ದಾಗೆ ನಿನ್ನೊಳಗೆ ಕುಟುಂಬ ಪಾಲಕ ನೀನು, ನಾನಾ ವಿಚಿತ್ರ ಮಹಿಮ ನೀನು. ಬೆಂಬಿಡದೆ ನಂಬು ನಂಬು ದೇವರನ್ನು ನಂಬು, ಆತ ನಿನ್ನ ಕುಟುಂಬ ಪಾಲಕ ಅವನು, ನಿನ್ನ ಒಳಗೆ ಇದ್ದು ಆತ ಕಾಪಾಡ್ತಾ ಇದ್ದಾನೆ ನಿನಗೆ, ನಿನ್ನ ಬಿಡಲಾರ್ದಾಗೆ ಕಾಪಾಡ್ತಾ ಇದ್ದಾನೆ. ಆತನ್ನು ನೀನು ನಂಬು. ಹಂಬಲಿಸು ಹಗಲಿರಳು, ಹಗಲು ಇರಳು, ಹಗಲು ರಾತ್ರಿ ಹಂಬಲಿಸು. ಆತ ನಿನ್ನೊಳಗೆ ಕುಟುಂಬದ ಪಾಲಕನಾಗಿ ನಾನಾ ವಿಚಿತ್ರ ಮಹಿಮೆಯುಳ್ಳವನಾಗಿದ್ದಾನೆ. ಬೆಂಬಿಡದೆ ನಂಬು, ಭಯ ನಿನಗಿಲ್ಲ, ಲೇಷ ಭಯ ಅಂಬೋದು ಲೇಷ ಮಾತುರ ನಿನಗೆ ಬೇಡ. ಕುಂಬಿಣೀಪತಿ ನಮ್ಮ ವಿಜಯ ವಿಠ್ಠಲರೇಯ, ಕುಂಬಿಣೀಪತಿಯಾದ ನಮ್ಮ ವಿಜಯ ವಿಠ್ಠಲರೇಯ ಡಿಂಬದೊಳಗೆ ನಿಂತು ಪಾಲಿಸುವನು ನಿತ್ಯ. ನಮ್ಮ ಒಳಗೆ, ನಮ್ಮ ಹೃದಯ ಈ ಲಿಂಗ ಶರೀರದೊಳಗೆ ನಿಂತು ತಾನು ಪಾಲಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ವಿಜಯದಾಸರ ಇಲ್ಲಿ. ಅದಕ್ಕೆ ಹೆದರಿಕೆ ಎಂಬುದು ಇಟ್ಕೋಬೇಡ, ಅವನನ್ನು ನಂಬು, ಹಗಲು ಇರಳು ಅವನನ್ನು ನಂಬು, ಅವನ ಪಾದಕ್ಕೆ ಬಿಳು. ಅವನು ಇದ್ದಿದ್ದನ್ನು ನೀನು ಕಣ್ಣು ಮುಚ್ಚಿಕೊಂಡು, ಅವನು ಕ್ಷೀರ ಸಮುದ್ರದಲ್ಲಿ ಮಲ್ಕೊಂಡಿದ್ದಾನೆ, ಅದೇ ಕ್ಷೀರ ಸಮುದ್ರದಲ್ಲಿ ಇದ್ದ ಸ್ವಾಮಿ ನನ್ನ ಒಳಗೆ, ನನ್ನ ಹೃದಯಾಕಾಶದೊಳಗೆ ಇದ್ದಾನೆ ಎಂಬುದನ್ನು ನಂಬಿ ಅವನಿಗೆ ಒಪ್ಪಿಸು, ಅವನಿಗೆ ಕೇಳು, ನಿನಗೆ ಬೇಕಾಗಿದ್ದನ್ನು ಅವನನ್ನು ನಂಬು, ಅವನ ಪಾದಕ್ಕೆ ಬಿಳು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಆಮೇಲೆ ಧರಣಿ ರಮಣ, ಭೂದೇವಿ ರಮಣನಾದ ಅವನು ದಾಮೋದರ, ದೇವರ ನಾಮಸ್ಮರಣೆ ಮಾಡು. ದಾಮೋದರ ನೀನು ಭಕ್ತಿ ಎಂಬೋ ಹಗ್ಗದಲ್ಲಿಂದ ಸ್ವಾಮಿಯನ್ನು ಬಂಧನ ಮಾಡು, ದಾಮೋದರ ನಾಮಕ ಪರಮಾತ್ಮನ ಬಂಧನ ಮಾಡು, ಭಕ್ತಿ ಎಂಬೋ ಹಗ್ಗ ಇಟ್ಕೋ ನಿನ್ನ ಹತ್ರ. ವರಪ್ರಧನಪ್ಪ ನೀನು ಅಂತ ಹೇಳು. ವಾರಿದ ವರ್ಣ ಸರಸಿಜನಾಭನು ಪದ್ಮನಾಭನಾಗಿದ್ದಿ, ಸರ್ವೋತ್ತಮನು ನೀನು. ಶರದಿ ಶಯನ ಆದಿಶೇಷನಾಗಿದ್ದಿ, ಸಮುದ್ರದೊಳಗೆ ಇದ್ದವನು, ಸಮುದ್ರದೊಳಗೆ ಮಲಗಿದ್ದಿ, ಆ ಹಾವಿನ ಮೇಲೆ ಶೇಷಶಯನನಾಗಿ ಮಲಗಿದ್ದಿ. ಶರಣಾವತ್ಸಲ ನೀನು, ಪರಮಪುರುಷ ಪಾವನನು, ಹರಿ ನಾರಾಯಣ ಹಯಗ್ರೀವ ಸುರಾರ್ಚಿತ, ಎಲ್ಲರ ಸುರರಲ್ಲಿಂದ ಅರ್ಚಿತವಾದವನು, ಸುಖ ಚರಣಗಳು ಇದ್ದವನು, ಗರುಡ ವಾಹನನು, ಗಂಗಾದೇವಿಯ ಜನಕನಾಗಿದ್ದಿ, ಅರದೂರ ಅನಂತ ರೂಪಗಳಲ್ಲಿಂದ ಇದ್ದಿ ಸ್ವಾಮಿ. ಸಿರಿಧರ ವಿಜಯ ವಿಠ್ಠಲರೇಯನ ಸ್ಮರಣೆ ಮಾಡಲೋ ಈ ಪರಿ ನಿನಗೆ ಕರ್ಣಶುದ್ಧಿ ಭಯಗಳಿಲ್ಲವೋ. ಈ ಥರ ನಾರಾಯಣ, ನರಸಿಂಹ, ಗೋವಿಂದ, ದಾಮೋದರ, ಮುಕುಂದ, ಹೀಗೆ ನಾಮಸ್ಮರಣೆಯಲ್ಲಿ ಸದಾ ಇರು. ಪರಮಪುರುಷ ದೇವರ ನಾಮಸ್ಮರಣೆ, ಅದೇ ಥರ ದೇವರ ಗುಣಚಿಂತನೆ. ಪರಮಪುರುಷ, ಪಾವನ, ಆಮೇಲೆ ಸುರಾರ್ಚಿತ, ಸುಖಚರಣ, ಸರ್ವೋತ್ತಮ, ಶರದಿಶಯನ, ಸರಸಿಜನಾಭ, ಈ ಥರ ದೇವರನ್ನ ಗುಣಗಳನ್ನು, ಹಾಗೆ ರೂಪಗಳನ್ನು, ನಾಮಗಳನ್ನು ನೆನೆಸಿ 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 ನೀನು ಶುದ್ಧಿ ಭಕ್ತಿಯಲ್ಲಿ ಕರ್ಣಶುದ್ಧಿ ಭಯಗಳನ್ನೆಲ್ಲ ಬಿಟ್ಟು, ಈ ಪರಿ ನಿನಗೆ ಕರ್ಣಶುದ್ಧಿ ಭಯಗಳಿಲ್ಲವೋ, ಈ ಥರ ನೆನೆಸಿದರೆ ನಿನಗೆ ನಿನ್ನ ಕರ್ಣ ಎಲ್ಲ ಅಂದರೆ ಈ ಎಲ್ಲ ನಿನಗೆ ಶುದ್ಧ ಆಗ್ತೀಯಿ ನೀನು. ಎಲ್ಲ ಕರ್ಣಗಳಲ್ಲಿಂದ ನೀನು ಶುದ್ಧ ಆಗ್ತೀಯಿ. ಹಾಗೆ ಭಯ ಅಂಬೋದು ಹೋಗ್ಬಿಡುತ್ತದ. ಜಯಶೀಲ ವಿಜಯ ವಿಠ್ಠಲನಂಗ್ರಿ ಜಯಶೀಲನಾದ ದೇವರ ಪಾದಗಳನ್ನು ನೀನು ಬಿಡಲಾರ್ದಾಗಿದ್ದರೆ ಭಯ ಅಂಬೋದು ಕಾಣಿಸದಿದ್ದಕ್ಕೋ ಎಲ್ಲಿದ್ದಾದರೂ. ಭಯ ಅಂಬೋದು ನಿನಗೆ ಕಾಣಿಸೋದೇ ಇಲ್ಲ. ಭಯ ಯಾವಾಗ ಬರುತ್ತೆ? ದೇವರ ನಾಮ ಸ್ಮರಣೆ ಬಿಟ್ಟರೆ ಭಯ ಬರೋದು.
ಅದಕ್ಕೆ ದೇವರ ನಾಮಸ್ಮರಣೆ ಸದಾ ಮಾಡ್ತಾ ಅವನ ಪಾದಕ್ಕೆ ಬಿದ್ದರೆ ಭಯ ಅಂಬೋದು ನಿನಗೆ ಕಿಂಚಿತ್ತಿರೋದಿಲ್ಲ. ಅವನು ನಡೆಸ್ತಾನೆ, ಅವನು ಕರ್ಕೊಂಡು ಹೋಗ್ತಾನೆ, ಅವನು ನಮ್ಮ ಜೊತೆಗೆ ಮಾಡಿಸ್ತಾನೆ, ಅವನು ಹುಟ್ಟಿಸಿದ್ದಾನೆ, ಅವನು ನಮ್ಮನ್ನು ನೋಡ್ಕೋತಾನೆ ಅಂಥೇಳಿ ನಾವು ಅವನ್ನ ನಂಬು ಅಂತ ವಿಜಯದಾಸರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ದೇವರ ನಾಮಸ್ಮರಣೆ, ಅದರ ಜೊತೆಗೆ ರೂಪಚಿಂತನೆ, ಅದರ ಜೊತೆಗೆ ಗುಣಗಳ ಚಿಂತನೆ ಮಾಡ್ತಾ ಇರಬೇಕು. ಸದಾ 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 ಕಾಲ ಮಾಡ್ತಾ ಇದ್ದರೆ ಹರಿನಾಮಕ್ಕಿಂತ ಹೆಚ್ಚಿನದ್ದು ಯಾವುದೂ ಇಲ್ಲ. ನಮಗೆ ಬಂದ ಭಯಗಳನ್ನೆಲ್ಲ ಹರಿನಾಮ ಸ್ಮರಣೆಯಿಂದ ಪಾರು ಮಾಡಿ ನಮ್ಮನ್ನು ಈ ಸಂಸಾರ ಎಂಬೋ ಈ ಸಮುದ್ರದಲ್ಲಿಂದ ದಾಟಿಸಿ ಮೋಕ್ಷಕ್ಕೆ ಮಾರ್ಗ ತೋರಿಸಿಕೊಡ್ತಾನೆ. ನಮ್ಮ ಜೀವನ ಯೋಕ್ತಿ ಅಷ್ಟು ಇಲ್ಲ ಅಂದರೂ ಸಾಧನೆ ಅಂತೂ ಮಾಡಿಸ್ತಾನೆ ಅಂಥೇಳಿ ವಿಜಯದಾಸರು ನಮ್ಮ ಪರವಾಗಿ, ವಿಜಯದಾಸರು ನಮ್ಮ ಪರವಾಗಿ ನಮ್ಮ ಒಳಗಿದ್ದ ಬಿಂಬರೂಪಿ ಪರಮಾತ್ಮಗೆ ಹೇಳ್ತಾ ಇದ್ದಾನೆ, ಇವರಿಗೆ ಭಯ ಬಿಡಿಸಿ ನಿನ್ನ ಧ್ಯಾನದೊಳಗೆ ಇಡಿಸು. ಯಾರು ಈ ಸುಳಾದಿಗಳನ್ನು ಪಾರಾಯಣ ಮಾಡ್ತಾರೋ ಅವರಿಗಿದ್ದ ಭಯಗಳನ್ನೆಲ್ಲ ಬಿಡಿಸಿ ಅವರಿಗೆ ನಿನ್ನ ನಾಮಸ್ಮರಣೆಯಲ್ಲಿ ಇಡಿಸು ಅಂಥೇಳಿ ವಿಜಯದಾಸರು ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮ ಒಳಗಿದ್ದ ಬಿಂಬರೂಪಿ ಪರಮಾತ್ಮನಿಗೆ. ಅದಕ್ಕೆ ಸುಳಾದಿಗಳು ಹೇಳೋ ಕಾಲಕ್ಕೆ ಸ್ವಲ್ಪ ನಮ್ಮ ಜೀವನ ಯೋಕ್ತಿಗೆ ಎಷ್ಟು ಅರ್ಥ ಆಗುತ್ತೇನೋ ಅಷ್ಟು ಅರ್ಥ ತಿಳ್ಕೊಂಡು ನಾವು ಪಾರಾಯಣ ಮಾಡಿದರೆ ಅದು ಸಾಧನ ಒಂದು ಮಟ್ಟಕ್ಕೆ ಹೋಗುತ್ತೆ ಅಂಥೇಳಿ ಇಲ್ಲಿ ಸ್ವಾಮಿ ನನ್ನ ಒಳಗೆ ನಿಂತು ನನ್ನ ಜೀವನ ಯೋಕ್ತಿಗೆ ಎಷ್ಟು ಅರ್ಥ ಆಗತ್ತೇನೋ ಅಷ್ಟು ಹೇಳಿ ತಿಳಿಸಿದ್ದಾನೆ. ಇದರಲ್ಲಿ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮೆ ಮಾಡಿರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ನುಡಿಸಿದಷ್ಟೇ ನುಡಿಸ್ಲಿಕ್ಕೆ ನುಡಿಸಿದಷ್ಟೇ ನುಡಿದಿದ್ದು. ಮಧ್ವಾಂತರ್ಗತ ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.